ಜಿ ರಾಮ್ಜಿಗಿಂತ ಮೊದಲು ಅಥವಾ ಪ್ಯಾರಲಲ್ ಆಗೇ ನಡೀತಾ ಇದೆ ವಿಪಕ್ಷಗಳ ಇನ್ನೊಂದು ಹೋರಾಟ, ಮತಗಳ್ಳತನ. ರಾಹುಲ್ ಗಾಂಧಿಯವರು ಒಂದಲ್ಲ ಎರಡಲ್ಲ 3 ಪ್ರೆಸ್ ಮೀಟ್ ಮಾಡಿ ದೊಡ್ಡ ಪರದೆಯ ಮೇಲೆ ಯಾವ ರೀತಿ ಮತಗಳ್ಳತನ ನಡೆದಿದೆ ಅನ್ನೋದನ್ನು ದೇಶದ ಮುಂದೆ ತೆಗೆದಿಟ್ಟಿದ್ದಾರೆ. ತಮ್ಮ ಪಕ್ಷದ ಜೊತೆಗೆ ಎಲೆಕ್ಷನ್ ಕಮಿಷನ್ ಕೈ ಜೋಡಿಸಿ ತಮ್ಮ ಪಕ್ಷವನ್ನು ಗೆಲ್ಲಿಸುವ ಕೆಲಸ ಆಗ್ತಿದೆಯಂತೆ. ಈ SIR ಅಂತ ಏನು ನಾವು ಕರಿತೀವಲ್ಲ, ಅದರ ಮೂಲ ಉದ್ದೇಶ ಏನು ಕೇಳಿ, ಪ್ರತಿ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ಇಂತಿಷ್ಟು ವರ್ಷಕ್ಕೆ ಒಮ್ಮೆ ಸಾರಿ ಮತಪಟ್ಟಿಯ ಪರಿಷ್ಕರಣೆ ಆಗುವುದು ರೂಢಿ, ಸಂಪ್ರದಾಯ. ಕೆಲವು ಕಡೆ ಮಾಡಿಲ್ಲ, ಕೆಲವು ಕಡೆ ಮಾಡಿರ್ಬೋದು, ಕೆಲವು ಸತ್ಯ ಆಗದಿರ್ಬೋದು. ಈಗ ಚುನಾವಣಾ ಆಯೋಗದವರು ಮತಗಳ್ಳರನ್ನು ಹುಡುಕ್ಲಿಕ್ಕೆ ಕೊಟ್ಟಿದ್ದಾರೆ, ಮತಗಳ್ಳರನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಉದಾಹರಣೆಗೆ, ನಿಮ್ಮಲ್ಲಿ ವೋಟಿಂಗ್ ಕಾರ್ಡು ಇಲ್ಲ, ಆಧಾರ್ ಕಾರ್ಡು ಇಲ್ಲ, ನಿಮ್ಮಲ್ಲಿ ವಾಸ್ತವ್ಯ ಸರ್ಟಿಫಿಕೇಟು ಇಲ್ಲ, ನೀವು ಸೀದಾ ಬಾಂಗ್ಲಾದೇಶದಿಂದ ಬಂದಿದ್ದೀರಿ, ಇಲ್ಲಿ ಬ್ಯಾಂಕ್ ಲೋನ್ ಪಡಿತೀರಿ, ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಬ್ಯಾಂಕ್ ಲೋನ್ ಪಡಿತೀರಿ. ಯಾರು ಕೇಳಿದರೆ ಮತಪಟ್ಟಿಯೂ ಡೂಪ್ಲಿಕೇಟು, ಆಧಾರ್ ಕಾರ್ಡು ಡೂಪ್ಲಿಕೇಟು, ಎಲ್ಲ ಪಾಸ್ಬುಕ್ ಪೂರ ಅದು ಎರಡನ್ನು ತೋರಿಸಿ ಪಾಸ್ಬುಕ್ ಮಾಡಿರ್ತಾನೆ. ಯಾರೋ ಒಬ್ಬ ಜಾಮೀನು ಹಾಕಿದ್ದಾರೆ, ರಾಷ್ಟ್ರೀಕೃತ ಬ್ಯಾಂಕಿಂದ ಈ ಬಾಂಗ್ಲಾದೇಶಿಗನೊಬ್ಬ ಬಂದು ಕೆಲಸಕ್ಕೆ ಬಂದವನೊಬ್ಬ ಇಲ್ಲಿ ಬಂದು 4 ಲಕ್ಷ ಲೋನ್ ಪಡೆದಿದ್ದಾನೆ. ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆಯಲ್ಲ. ಓಟ್ ಯಾರಿಗೆ ಹಾಕಬೇಕಿದ್ರೆ ಭಾರತೀಯ ಪೌರರನ್ನು ಓಟ್ ಹಾಕಬೇಕಂತೀವಿ. ಭಾರತೀಯ ಪೌರ ಅಲ್ಲದೆ ಇದ್ದನಿಗೆ ಓಟ್ ಹಾಕಲಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಮನೆ ಹೋಗಿ ಸರ್ವೆ ಮಾಡೋದಿದೆ. ಅದನ್ನು ನರೇಂದ್ರ ಮೋದಿಯವರು ಸರ್ಕಾರ ತಂದದ್ದಲ್ಲ, ಮೊದಲಿಂದ ಕೂಡ 10 ವರ್ಷ 15 ವರ್ಷಕ್ಕೊಂದು ಸರ್ತಿ ಮತಪತ್ರಗಳ ಪರಿಷ್ಕರಣೆ ಆಗೋದಿದೆ. 2 ಕಡೆ ಮತ ಹಾಕುವಂಥ ಸಂಪ್ರದಾಯಗಳಿದೆ ಕೆಲವರದ್ದು. ಕೆಲವರು ಶಾಯಿಯನ್ನು ಬೇಗ ಅಳಿಸ್ಕೊಂಡು ಮತ್ತೊಂದು ಕಡೆ ಹೋಗೋರಿದ್ದಾರೆ, ಶಾಯಿ ಹಾಕುವಾಗಲೇ ಎಣ್ಣೆ ಉದ್ಕೊಂಡು ಹೋಗೋರಿದ್ದಾರೆ ಕೈಗೆ. ಈಗ ಏನಾದ್ರು ಮತಯಂತ್ರ ಬಂದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ, ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರಲ್ಲ. ಇದೆಲ್ಲ ನಡೀತಾ ಇರುವಾಗ ಈ ಮತಗಳ್ಳತನವನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಮತಗಟ್ಟೆ ಪರಿಷ್ಕರಣೆ ಮತ್ತು ಮತದಾರರ ಚೀಟಿ ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗ್ತಾಯಿದೆ. ಅಲ್ಲಿ ರಾಜಕೀಯ ಪಕ್ಷದೊಬ್ಬ ಪ್ರತಿನಿಧಿ ಇರ್ತಾನೆ. ಆ ಮತಪಟ್ಟಿ ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ಅವನ ವಾರ್ಡಿಗೆ ಒಬ್ಬ ಪ್ರತಿನಿಧಿಯನ್ನು ರಾಜಕೀಯ ಪಕ್ಷವಾಗಿ ನಾವು ಕೊಡ್ತೇವೆ, ಕಾಂಗ್ರೆಸ್ ಅವರು ಕೊಡ್ತಾರೆ, JDS ಅವರು ಕೊಡ್ತಾರೆ, ನಾವು ಕೊಡ್ತಾರೆ, ಮಾನ್ಯತೆಯ ರಾಜಕೀಯ ಪಕ್ಷಗಳು. ಮತ್ತು BLA 1 ಅಂತೇಳಿ ಸರ್ಕಾರದಿಂದ ಕೊಟ್ಟಿರ್ತಾರೆ. ನಾವು ಜಂಟಿಯಾಗಿ ಹೋಗಿ ಮತಪತ್ರ ನೋಡ್ತೇವೆ, ಅವನ ನಿಂತ್ಕೊಳ್ತೇವೆ. ನಿನ್ನ ಮನೇಲಿ 3 ಓಟ್ ಉಂಟಪ್ಪ, ಎಲ್ಲಿ ನಿನ್ನ ಮತ ಹೋಟೆಲ್ ಲಿಸ್ಟಿಲ್ಲು, ರೇಷನ್ ಕಾರ್ಡ್ ಇಲ್ಲ ಅಂತ ನಾವು ಚೆಕ್ ಮಾಡ್ತೇವೆ. ನಮ್ಮ ಆಕ್ಷೇಪಗಳನ್ನು ಹಾಕಿದಾಗ ಅದು ಹೌದಾದರೆ ಅವರಿಗೊಂದು ನೋಟಿಸ್ ಕೊಡ್ತಾರೆ ಸರ್ಕಾರ, ಚುನಾವಣಾ ಆಯೋಗ. ನಿಮ್ಮ ಬಗ್ಗೆ ಇಂಥ ದೂರುಗಳಿವೆ, ನೀವು 2 ಕಡೆ ಓಟ್ ಹಾಕಿದ್ದೀರಿ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಮತ್ತು ನೀವು ವಾಸ್ತವ್ಯ ಇಲ್ಲ ಅಂತಾರೆ, ನಿಮ್ಮ ಆಧಾರ್ ಕಾರ್ಡ್ ನಕಲಿ ಅಂತಾರೆ, ಈ ದೇಶದ ಪ್ರಜೆ ಅಲ್ಲ ಅಂತಾರೆ, ಇದಕ್ಕೆ ನೀವು ಉತ್ತರ ಕೊಡಿ ಅಂತ ನೋಟಿಸ್ ಕೊಡ್ತಾರೆ. ಲಕ್ಷಾಂತರ ನೋಟಿಸ್ ಕೊಡಿ ಉತ್ತರವೇ ಕೊಟ್ಟಿಲ್ಲದೆ ಇದ್ದರೆ ಅನಿವಾರ್ಯವಾಗಿ ಅವರಿಗಿರುವ ದಾಖಲೆ ಆಧಾರದಲ್ಲಿ ಅದನ್ನು ಡಿಲೀಟ್ ಮಾಡ್ತಾರೆ. ಇಷ್ಟು ಮಾತ್ರ ಇರುವಂಥದ್ದು. ನೀನು ಮನೆಯಲ್ಲೊಬ್ಬ ನಿಂತಿದ್ದಾನೆ, ಕೂತ್ಕೊಂಡಿದ್ದಾನೆ, ಅಪ್ಪ ನಿನ್ನ ಮನೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲವೂ ಸರಿ ಇದೆಯಾ? ಎಲ್ಲವೂ ಸರಿ ಇದೆ, ಅವ್ನು ಮುಟ್ಲಿಕ್ಕೆ ಹೋಗಿಲ್ಲ. ಒಂದು ಸುಳ್ಳು ಓಟ್ ಹಾಕುವವರಿಗೆ ಒಂದು ಸ್ವಲ್ಪ ತೊಂದರೆ ಆಗಿದೆ. ಹಾಗಾಗಿ ಮತಗಳ್ಳರನ್ನ ನಿಯಂತ್ರಣ ಮಾಡಲಿಕ್ಕೆ ಮಾಡಿರುವಂಥ SIR ನಿಯಮಗಳಿದೆಯಲ್ಲ, ಅದನ್ನು ಅವರು ಓಟ್ ಚೋರಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿಕೊಟ್ಟಿದ್ದಾರೆ. ಇಲ್ಲ, SIRಗಿಂತ ಮೊದಲೇ ಅವರಿಗೆ ಆರೋಪ ಮಾಡಿದ್ರು. ಬೆಂಗಳೂರಿನ ಮಹದೇವಪುರದ ಉದಾಹರಣೆ ಕೊಟ್ಟರು ಸರ್. ಅಲ್ಲ, ಅವ್ರು ಸರಿ, ಅವ್ರು ಮಹದೇವಪುರ ಅದು ಪುರಾವೆ ಇಲ್ಲ ಅಂತೇಳಿ ಆಯ್ತಲ್ಲ, ಅವ್ರು ಹೇಳುವುದು ಸತ್ಯಕ್ಕೆ ದೂರ ಅಂತೇಳಿ ಆಯಿತು. ಮಹದೇವಪುರದಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಸತ್ಯಕ್ಕೆ ದೂರ ಅಂತೇಳಿ ಚುನಾವಣಾ ಆಯೋಗ ಪ್ರಶ್ನೆಪಡಿಸಿದೆ. ಚುನಾವಣಾ ಆಯೋಗ ಮೊದಲಿಂದ ಕೂಡ, ಈಗ ಈ ಚುನಾವಣಾ ಆಯೋಗದಲ್ಲಿ ಯಾವತ್ತು ಪಾರದರ್ಶಕತೆಗೆ ಒಂದು ವ್ಯವಸ್ಥೆ ಆಗಿದೆಯೋ ಅಲ್ಲಿಂದ ಕೂಡ ಮತಗಟ್ಟೆ ಪರಿಷ್ಕರಣೆ, ಮತ ಚೀಟಿ ಪರಿಷ್ಕರಣೆ ಅಂತ ಇತ್ತು. ಇವತ್ತು ಕೂಡ ಅದೇ ಇದೆ, ಅದರಲ್ಲಿ ಏನೂ ಬದಲಾವಣೆ ಇಲ್ಲ. ಇಲ್ಲೇನಾಗುತ್ತೆ ಅಂದರೆ ಬಾಂಗ್ಲಾದೇಶವ್ರು ಒಟ್ಟು ನಮಗೆ ಕಾಯಂ ಆಗ್ತಾಯಿದ್ರು, ತಪ್ಪಿ ಹೋಗುತ್ತಲ್ಲ ಅಂತ ಸ್ವಲ್ಪ ಸಿಟ್ಟಿಗೆ ಒಂದಿಷ್ಟು ಕೋಪದ ಮಾತಾಡಿರ್ಬೋದು, ಬಿಟ್ಟರೆ ಆ ವಿಚಾರದಲ್ಲಿ ಸತ್ಯ ಇಲ್ಲ ಅಂತ ನನಗನ್ಸುತ್ತೆ. ಇದ್ರೆ ಹೇಳಿ ಅವರು. ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ. ಬಾಂಗ್ಲಾದೇಶ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಾ, ಹಂಗಂದರೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಅಲ್ಲವೇ ಅದು? ಅಲ್ಲ, ಕೇಂದ್ರ ಸರ್ಕಾರದ ಭದ್ರತೆ ವೈಫಲ್ಯಕ್ಕೆ 2 ರೀತಿ ನೋಡಬೇಕು. ಆ ರಾಜ್ಯ ಸರ್ಕಾರ ಈಗ ಎಲ್ಲ ಕಡೆಯೂ ಕೂಡ ಬೇಲಿಗಳನ್ನು ಅಳವಡಿಸೋ ಕೆಲಸ ಆಗಿದೆ. ಮೊನ್ನೆ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನು ಉತ್ತರ ಕೊಟ್ಟರು ಗೊತ್ತಾ ನಿಮಗೆ? ಈ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಬೇಲಿ ಮಾಡಲಿಕ್ಕೂ ಬಿಡ್ತಾ ಇಲ್ಲ ಅಲ್ಲಿಯ ಸರ್ಕಾರ ಅಂತೇಳಿ. ಎಲ್ಲಿಯವರೆಗೆ ಅಂದರೆ ED ಅವರು ದಾಳಿ ಮಾಡಿದಾಗ ಮುಖ್ಯಮಂತ್ರಿಗಳೇ ಫೈಲ್ ತಗೊಂಡು ಹೋಗುವಂಥ ಪರಿಸ್ಥಿತಿ ನೀವು ನೋಡಿದ್ರಿ. ED ಅವರು ದಾಳಿ ಮಾಡ್ತಾರೆ ಒಂದು ಕಡೆ, ಆ ಕಡತವನ್ನು ಸ್ವತಃ ಮುಖ್ಯಮಂತ್ರಿ ಬಗಲಿ ಇಟ್ಕೊಂಡು ಹೋಗುವಂಥ ದೃಶ್ಯ ನೋಡಿದಾಗ ದಿಗ್ಭ್ರಮೆ ಆಗಿಬಿಡುತ್ತೆ. ಅಂದರೆ ಅಂಥ ಪರಿಸ್ಥಿತಿಗಳಿರುವಾಗ ಆ ರಾಜ್ಯದಲ್ಲಿ ನಿಮ್ಮ ED ಅವ್ರ ಮೇಲೆ ಅರೆಸ್ಟ್ ಮಾಡೋದಕ್ಕೆ ಹೋಗಿ ಪೊಲೀಸರು ಹೋಗಿ ಅರೆಸ್ಟ್ ಮಾಡ್ತಾರೆ. ಒಂದು ರೀತಿಯಲ್ಲಿ ನಿಮ್ಮ ಪ್ರಜಾಪ್ರಭುತ್ವ ಇಲ್ಲದೇ ಇರುವಂಥ ಕಾಡು ಮಾರ್ಗದ ಆಡಳಿತ ನಡೀತಾ ಇರುವಂಥ ಕಡೆ ಒಂದೇ ಸಾರಿ ಬಾಂಗ್ಲಾದೇಶವನ್ನು ಹೊರಗಾಕೋದು ಸುಲಭ ಅಲ್ಲ. ರಾಜ್ಯ ಸರ್ಕಾರದ ನೆರವಿಲ್ಲದೆ ಬಾಂಗ್ಲಾದೇಶವನ್ನು ಹೊರಗಾಗಲಿಕ್ಕೆ ಸುಲಭ ಇರೋದಿಲ್ಲ. ಇವತ್ತು ಕರ್ನಾಟಕದಲ್ಲಿ 4.5 ಲಕ್ಷ ಜನ ಆಕ್ರಮವಾಗಿ ಉದ್ಯೋಗ ಖಾತ್ರಿ ತಗೊಳ್ತಾ ಇದ್ದಾರೆ ಅಂತೇಳಿ ಒಂದು ವರದಿ ಬಂದಿದೆ. ಇವತ್ತು ನೀವು ನೋಡಿದ್ದೀರಿ ಅಂತ ನಾನು ಭಾವಿಸಿದ್ದೆ, ಪತ್ರಿಕೆಯಲ್ಲಿ ಬಂದು ನಾನು ಹೇಳ್ತಲ್ಲ.
ಆ ಕಾರಣಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಂಟಿಯಾಗಿ ಕೆಲಸಗಳನ್ನು ಮಾಡಬೇಕು. ದೇಶದ್ರೋಹಿಗಳಿಗೆ ಬೆಂಬಲ ಕೊಡುವಂಥ ಕೆಲಸಗಳನ್ನು, ರಾಷ್ಟ್ರ ವಿರೋಧಿಗಳಿಗೆ ಬೆಂಬಲ ಕೊಡುವಂಥ ಕೆಲಸಗಳನ್ನು ಯಾವ ಪಕ್ಷವೂ ಮಾಡಬಾರ್ದು, ಯಾವ ಸರ್ಕಾರ ಮಾಡಬಾರ್ದು ಅನ್ನುವಂಥ ನಮ್ಮ ಬದ್ಧತೆಗೆ ಅನುಗುಣವಾಗಿ ಕೇಂದ್ರದ ಸಹಕಾರ, ರಾಜ್ಯ ಸಹಕಾರ ಸಿಕ್ಕಿದಾಗೆ ನಡೆಯುತ್ತೆ. ರಾಜ್ಯ ಇಲ್ಲ ಇವರೆಲ್ಲರೂ ನಮ್ಮ ಜೊತೆಯಲ್ಲೇ ಇರಬೇಕು, ಕಾಯಂ ನಮ್ಗೆ ಓಟ್ ಹಾಕುವರು ಅಂತ ಗಲಾಟೆ ಮಾಡಿದರೆ ಕೇಂದ್ರ ಒಂದೇ ಸಾರಿ ಅದನ್ನು ನಿಯಂತ್ರಣ ಮಾಡೋದು ಕಷ್ಟ. ಇನ್ನೇನಾದರೂ ರಾಜ್ಯಪಾಲರ ಮೂಲಕ ಏನಾದರೂ ವರದಿ ತರಿಸ್ಕೊಂಡು ಸರ್ಕಾರದ ಮೇಲೆ ಕ್ರಮ ತಗೊಳ್ಬೇಕಾ? ನರೇಂದ್ರ ಮೋದಿಯವರು ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇರುವವರು ಇಲ್ಲಿವರೆಗೆ ಯಾವುದೇ ರಾಜ್ಯ ಸರ್ಕಾರವನ್ನು ವಜಾ ಮಾಡುವಂಥ ಕೆಲಸಕ್ಕೆ ಕೈ ಇಕ್ಕಿಲ್ಲ. ಇದು ಬಹಳ ದೊಡ್ಡ ಒಂದು ಗೌರವ ಪ್ರಜಾಪ್ರಭುತ್ವಕ್ಕೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.